ಹಲೋ ಫ್ರೆಂಡ್ಸ್, ಇವತ್ತು ನಾನು ಸುಲಭವಾಗಿ ಮನೆಯಲ್ಲಿ ಬೂರಾ ಸಕ್ಕರೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಮೊದಲು ಗ್ಯಾಸ್ ಮೇಲೆ ಒಂದು ಕಡಾಯಿನಿಟ್ಟು ಅದಕ್ಕೆ 1 ಕಪ್ ಸಕ್ಕರೆ ಹಾಕಿಕೊಳ್ಳಿ. ಸಕ್ಕರೆ ಹಾಕಿದ ನಂತರ ಒಂದು ಅರ್ಧ ಕಪ್ ನೀರನ್ನು ಸೇರಿಸಿ. 1 ಕಪ್ ಸಕ್ಕರೆಗೆ ಅರ್ಧ ಕಪ್ ನೀರು ಸಾಕಾಗುತ್ತದೆ. ಈಗ ಒಂದು ಸ್ಪೂನ್ ಸಹಾಯದಿಂದ ಕಂಟಿನ್ಯೂ ಮಿಕ್ಸ್ ಮಾಡುತ್ತಾ ಇರಿ. ಮಿಕ್ಸ್ ಮಾಡುತ್ತಾ ಗಟ್ಟಿ ಪಾಕ ಬರುವವರೆಗೂ ಚೆನ್ನಾಗಿ ಕುದಿಸಿಕೊಳ್ಳಿ. ಈ ಬೂರಾ ಸಕ್ಕರೆ ಹೊಂದಿದ್ರೆ ಸಾಕು. ಬೇಕರಿಯಲ್ಲಿ ಸಿಗುವ ಪ್ರತಿಯೊಂದು ಸ್ವೀಟಿಗೂ ಇದೇ ಸಕ್ಕರೆ ಬಳಸುತ್ತಾರೆ. ಒಂದು ಸಲ ಮಾಡಿಟ್ರೆ ಬಹಳ ದಿವಸ ಹಾಳಾಗುವುದಿಲ್ಲ. ಸಕ್ಕರೆ ಯಾವ ರೀತಿ ಸ್ಟೋರ್ ಮಾಡಿಟ್ಟಿರುತ್ತೇವೆ ಅಲ್ವಾ, ಅದೇ ರೀತಿ ಬೂರಾ ಸಕ್ಕರೆನೂ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಾವು ಬೇಸನ್ ಲಾಡು ಹಾಗೂ ಧಾರವಾಡ ಪೇಡ, ಕಾಜು ಕಟ್ಲಿ, ಕೊಬ್ಬರಿ ಮಿಠಾಯಿ ಪ್ರತಿಯೊಂದು ಸ್ವೀಟಿಗೂ ಇದೇ ಪೌಡರ್ ಬೇಕಾಗುತ್ತದೆ. ಈ ಬೂರಾ ಸಕ್ಕರೆ ಹೊಂದಿದ್ರೆ ಸಾಕು, ತುಂಬ ಸುಲಭವಾಗಿ ನಾವು ಸ್ವೀಟ್ ರೆಡಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಗಟ್ಟಿ ಪಾಕ ಬರುವವರೆಗೂ ಚೆನ್ನಾಗಿ ಕುದಿಸಿಕೊಳ್ಳಿ. ಒಂದು ಸಲ ಗಟ್ಟಿ ಪಾಕ ಬಂದ ನಂತರ ಚೆಕ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಳ್ಳಿ. ನೋಡಿ, ಇಷ್ಟೊಂದು ಪಾಕ ಬಂದರೆ ಸಾಕು. ಗ್ಯಾಸ್ ಆಫ್ ಮಾಡಿ. ಗ್ಯಾಸ್ ಆಫ್ ಮಾಡಿದ ನಂತರ ಚೆನ್ನಾಗಿ ಕಂಟಿನ್ಯೂ ಮಿಕ್ಸ್ ಮಾಡುತ್ತಾ ಇರಿ. ಗ್ಯಾಸ್ ಆಫ್ ಮಾಡಿದ ನಂತರನೇ ಬೂರಾ ಸಕ್ಕರೆ ರೆಡಿ ಆಗುತ್ತದೆ. ನೋಡಿ, ಈ ರೀತಿ ಕಂಟಿನ್ಯೂ ಮಿಕ್ಸ್ ಮಾಡುತ್ತಾ ಇದ್ದರೆ ತುಂಬ ಚೆನ್ನಾಗಿ ಬೂರಾ ಸಕ್ಕರೆ ರೆಡಿ ಆಗುತ್ತದೆ. ತುಂಬ ಬೇಗ ಗಟ್ಟಿಯಾಗುತ್ತದೆ. ಈ ಸಕ್ಕರೆ ಹೊಂದಿದ್ರೆ ಸಾಕು, ಸ್ವೀಟ್ ತುಂಬ ಬೇಗ ಆಗುತ್ತದೆ ಹಾಗೂ ಸ್ವೀಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತದೆ. ಹಾಗೂ ಕೋವಾ ಪೇಡ ಸುದ್ದ ಇದೇ ಸಕ್ಕರೆಯಿಂದ ಮಾಡುತ್ತಾರೆ. ಬೇಕರಿಯಲ್ಲಿ ಸಿಗುವ ಪ್ರತಿಯೊಂದು ಸ್ವೀಟಿಗೂ ಇದೇ ಮ್ಯಾಜಿಕ್ ಪೌಡರೇ ಅಂದ್ಕೊಳ್ಬೋದು. ಈ ಪೌಡರ್ ಹೊಂದಿದ್ರೆ ಸಾಕು, ಸ್ವೀಟ್ ತುಂಬ ಚೆನ್ನಾಗಿ ಬರುತ್ತದೆ. ನೋಡಿ ಎಷ್ಟು ಬೇಗ ಗಟ್ಟಿಯಾಗಿದೆ ಅಂತ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಯಾವ ರೀತಿ ಸಕ್ಕರೆ ರೆಡಿಯಾಗಿದೆ ಅಂತ. ತುಂಬಾ ರವ ರೀತಿ ರೆಡಿಯಾಗುತ್ತದೆ. ಇವಾಗ ಒಂದು ಜರಡಿಗೆ ಈ ಬೂರಾ ಸಕ್ಕರೆ ಹಾಕಿ ಸೋಸಿಕೊಳ್ಳಿ. ಈ ರೀತಿ ಸೋಸುವುದರಿಂದ ಗಂಟಿರುವುದೆಲ್ಲ ಮೇಲೆ ಇರುತ್ತದೆ. ಅದಕ್ಕೋಸ್ಕರ ಸಾಫ್ಟ್ ಆದ ಸಕ್ಕರೆ ನಮಗೆ ಸಿಗುತ್ತದೆ. ನೋಡಿ, ಈ ರೀತಿ ಜರಡಿ ಮಾಡುವುದರಿಂದ ತುಂಬ ಚೆನ್ನಾಗಿ ಬೂರಾ ಸಕ್ಕರೆ ರೆಡಿ ಆಗುತ್ತದೆ. ಈ ರೀತಿ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಪ್ರತಿಯೊಂದು ಸ್ವೀಟಿಗೂ ಇದೇ ಸಕ್ಕರೆ ಬಳಸಿ. ತುಂಬ ಚೆನ್ನಾಗಿ ಸ್ವೀಟ್ ರೆಡಿಯಾಗುತ್ತದೆ. ನೋಡಿ ಯಾವ ರೀತಿ ಬೂರಾ ಸಕ್ಕರೆ ರೆಡಿಯಾಗಿದೆ ಅಂತ. ಒಂದು ಸಲ ಈ ಬೂರಾ ಸಕ್ಕರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತದೆ. ನೋಡಿ ಎಷ್ಟು ವೈಟಾಗಿ ಬಂದಿದೆ ಹಾಗೂ ತುಂಬಾ ಚೆನ್ನಾಗಿರುತ್ತದೆ.